ಈಗ ತಾವು ಮಾಧ್ಯಮದವರು ನಾವೆಲ್ಲ ಪ್ರಸಾರ ಮಾಡಿದ್ದೀವಿ, ಯಾವೊಬ್ಬ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ಈ ನಕಲಿ ಸಿರಂಜ್ಗಳ ಬಗ್ಗೆ ಅಂತ ಹೇಳ್ತಾ ಇದ್ರಿ. ಕ್ರಮ ತಗೊಳ್ಳೋಂಥ ಅಧಿಕಾರಿಗಳು ಮೈಸೂರಿನಲ್ಲಿ ಯಾರವ್ರೆ? ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಯಾರವ್ರೆ? ಎಲ್ಲ ಲಂಚ ಕೊಟ್ಟು ಬಂದಿರತಕ್ಕಂಥವು, ಅಡ್ಡದಾರಿಲಿ ಬಂದಿರತಕ್ಕಂಥವ್ರು, ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡೋ ಅಂಥವ್ರು ಕಾನೂನು ಕ್ರಮಕ್ಕೆ ತಗೊಳ್ಳೋಕ್ಕೆ ಯಾವ ರೀತಿ ಸಾಧ್ಯ? ಇವತ್ತು ಅಲ್ಲಿ ಯಾರು ಅಕ್ರಮ ಸಿರಂಜ್ಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ರಾಜಕಾರಣಿಗಳ ಕೈವಾಡ ಇದೆ. ಆ ರಾಜಕಾರಣಿಗಳ ಕೈವಾಡ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಯಾವ ರೀತಿ ದಮ್ಮು, ತಾಕತ್ತು, ಧೈರ್ಯ ಬರಬೇಕು? ಈ ಮುಂಡೆವು ಲಂಚ ಕೊಟ್ಬಿಟ್ಟು ಅರ್ಧಾಂತರದಲ್ಲಿ ಲಂಚ ಕೊಟ್ಬಿಟ್ಟು ಬಂದಿರತಕ್ಕಂಥವು ಕಾನೂನನ್ನ ಕಾಪಾಡೋಕ್ಕಾಗಲ್ಲ. ಕಾಪಾಡೋದಿರಲಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಯ್ತಾ ಇರೋದೇ ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ. ಇವತ್ತು ನಕಲಿ ಸಿರಂಜ್ಗಳನ್ನ ತಯಾರು ಮಾಡಿ ಅದು ಪ್ರಸಾರ ಆಗಿದೆ ಅಂದರೆ ಇಷ್ಟೊತ್ತಿಗೆ MLAಗಳು ಅರೆಸ್ಟ್ ಆಗ್ತಾಯಿದ್ರು, ಸಚಿವರುಗಳ ಅರೆಸ್ಟ್ ಆಗ್ತಾಯಿದ್ರು, ಇಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಅರೆಸ್ಟ್ ಆಗ್ತಾಯಿದ್ರು, ಗೊತ್ತಿಲ್ಲ. ಯಾಕಂದರೆ ಯಾರ್ಯಾರು ಸುಮ್ಮನೆ ಸಿರಂಜು ಮತ್ತೆ ಮರುಬಳಕೆ ಆಗೋದಕ್ಕೋಸ್ಕರ ನಕಲಿ ಸಿರಂಜ್ಗಳ ಸೃಷ್ಟಿ ಮಾಡ್ತಾಯಿದ್ದಾರೆ ಅಂತ ಪ್ರಸಾರ ಆದಮೇಲೂ ಸಹ ಒಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ. ಅದ್ರ ಬಗ್ಗೆ ಮಾಧ್ಯಮಗಳಲ್ಲಿ ಅಧಿಕಾರಿಗಳು ಬಂದು ಹೇಳಿಕೆ ಕೊಟ್ಟಿಲ್ಲ ಅಂದರೆ ಇವರೆಲ್ಲ ಅಡ್ಡದಾರಿಲಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರೂ ಹಣಕ್ಕೋಸ್ಕರ ಅಧಿಕಾರ ಮಾಡ್ತಾಯಿದ್ರು ಹೊರತು ಈ ಸಿರಂಜಿಂದ ಮುಂದೆ ಏನು ಅನಾಹುತಗಳು ಸಂಭವಿಸ್ತವೆ, ಯಾರು ಚುಚ್ಚಿಸ್ಕೊಂಡು ಯಾವ ಕುಟುಂಬ ಹಾಳಾಗುತ್ತೆ ಅನ್ನೋದು ಯಾವ ಅಧಿಕಾರಿಗೂ ಸಂಪೂರ್ಣ ಬೇಕಾಗಿಲ್ಲ. ಅವರು ಅಡ್ಡದಾರಿಯಲ್ಲಿ ಬಂದಿರೋದ್ರಿಂದ ಹಣ ಮಾಡಬೇಕು, ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡಬೇಕಾಗಿರೋದ್ರಿಂದ ಇವತ್ತು ಸಾಂಸ್ಕೃತಿಕ ನಗರ ಸನ್ಯಾಸಿಗಳ ನಗರ ಆಗ್ತಾಯಿದೆ, ಕಳ್ಳರ ನಗರ ಆಗ್ತಾಯಿದೆ, ರಿಯಲ್ ಎಸ್ಟೇಟ್ ಮಾಫಿಯಾ ಆಗ್ತಾಯಿದೆ, ಜಾತಿವಾದಿಗಳ ರಾಜ್ಯವಾಗ್ತಾಯಿದೆ. ಇದು ಈ ಮೈಸೂರಿನ ಸಾಂಸ್ಕೃತಿಕ ನಗರದ ಒಂದು ದುರಾದೃಷ್ಟ ಅಂತ ಹೇಳಕ್ಕೆ ನಾವು ಇಚ್ಛೆ ಪಡ್ತೇವೆ. ಸರ್, ಮತ್ತೊಂದು ವಿಚಾರ, ಮೈಸೂರಲ್ಲಿ